ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. KSRTC ಬಸ್ಗಳಿಗೆ ಕ್ಯಾಮೆರಾ ಕಣ್ಗಾವಲು ಅಂದ್ರೆ ಬಸ್ಗೂ ಇನ್ ಮುಂದೆ ಡ್ಯಾಶ್ ಕ್ಯಾಮೆರಾ. ಅನಾಹುತ ತಪ್ಪಿಸೋದಕ್ಕೆ ಈ FDSS ಸಹಕಾರಿಯಾಗುತ್ತಾ? KSRTCಯಿಂದ ಹೊಸ ಸುರಕ್ಷತಾ ಕ್ರಮಗಳು, ಹಾಗಿದ್ರೆ ಅದು ಏನೇನು? ಆ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೀಬರ್ಡ್ ಬಸ್ ಚಿತ್ರದುರ್ಗದಲ್ಲಿ ಭೀಕರ ಅಪಘಾತಕ್ಕೊಳಗಾಗಿ 7 ಮಂದಿ ಅಗ್ನಿಗಾಹುತಿಯಾದರು. ಕರ್ನೂಲ್ ಅಗ್ನಿ ಅವಘಡದಲ್ಲೂ ಅಷ್ಟೇ ಸಾಕಷ್ಟು ಸಾವು ನೋವು ಸಂಭವಿಸಿತು. ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಿಂದ ಜೋಧ್ಪುರಕ್ಕೆ ತೆರಳುತ್ತಾ ಇದ್ದಂಥ ಬಸ್ ಬೆಂಕಿಗೀಡಾಗಿ 20 ಜನ ಮೃತಪಟ್ಟರು. ಈ ಎಲ್ಲ ಖಾಸಗಿ ಬಸ್ ಅವಘಡಗಳಿಂದ KSRTC ಎಚ್ಚೆತ್ತುಕೊಂಡಿದೆ. ಈಗ ತನ್ನ ಸಂಸ್ಥೆಯ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ಕೊಡೋದಕ್ಕೆ KSRTC ಸಜ್ಜಾಗಿದೆ. ಹೆದ್ದಾರಿ ಹಾಗೂ ರಾತ್ರಿ ವೇಳೆ ಪ್ರಯಾಣ ಮಾಡುತ್ತಲ್ಲ, ಬಸ್ ಅಪಘಾತಗಳ ತಡೆಗೆ ಚಾಲಕರ ಚಾಲನೆ ಮತ್ತು ಅವರ ವರ್ತನೆ ಬಗ್ಗೆ ನಿಗಾ ಇಡೋದಕ್ಕೆ ಚಿಂತನೆ ಮಾಡಿದೆ. ಸಾರಿಗೆ ಸ್ಲೀಪರ್ ಬಸ್ಗಳಲ್ಲಿ ಡ್ಯಾಶ್ ಕ್ಯಾಮೆರಾ ಅಳವಡಿಕೆ ಮಾಡೋದಕ್ಕೆ ಚಿಂತನೆಯಾಗಿದೆ. ಎಲ್ಲೆಲ್ಲಿ ಹಾಗಿದ್ರೆ ಅಳವಡಿಕೆಯಾಗುತ್ತೆ? ಯಾವೆಲ್ಲ ಬಸ್ಗಳಲ್ಲಿ? ಪಲ್ಲಕ್ಕಿ AC ಮತ್ತು ನಾನ್ AC ಸ್ಲೀಪರ್, ಕರುಣಾ AC ಮತ್ತು ನಾನ್ AC ಸ್ಲೀಪರ್, ಐರಾವತ ಕ್ಲಬ್ ಕ್ಲಾಸ್ ಸ್ಲೀಪರ್, ಹಾಗೆ ಅಂಬಾರಿ ಉತ್ಸವ ಇರಬಹುದು, ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ಗಳಲ್ಲಿ ಈ ಡ್ಯಾಶ್ ಕ್ಯಾಮೆರಾಗಳನ್ನು ಅಳವಡಿಸಿ ಜೊತೆಗೆ ಚಾಲಕರ ಚಲನವಲನಗಳ ಮೇಲೆ ಕೂಡ ನಿಗಾ ಇಡೋದಕ್ಕೆ ಸಾರಿಗೆ ನಿಗಮ ತಯಾರಿ ನಡೆಸ್ತಾ ಇದೆ. ಜೊತೆಗೆ ಇನ್ನು ಕೆಲವು ಬಸ್ಗಳಲ್ಲಿ ಈಗಾಗಲೇ ಫಸ್ಟ್ ಏಡ್ ಪೆಟ್ಟಿಗೆ ಅಂದರೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರುತ್ತಲ್ಲ, ಜೊತೆಗೆ ಅಗ್ನಿ ನಿರೋಧಕ ಸಾಧನಗಳನ್ನು ಅಳವಡಿಸಲಾಗಿದೆ. ಎಲ್ಲ ಬಸ್ಗಳಲ್ಲೂ ಈ ವ್ಯವಸ್ಥೆ ಇರೋದಕ್ಕೆ ನಿಗಾ ವಹಿಸೋದಕ್ಕೆ ಈಗ ನಿಗಮ ಮುಂದಾಗ್ತಾ ಇದೆ. ಇನ್ನು ಅಗ್ನಿ ಅವಘಡಗಳು ಸಂಭವಿಸಿದ್ರೆ ಪ್ರಯಾಣಿಕರಿಗೆ ನೆರವಾಗಬೇಕಲ್ಲ, ತುರ್ತು ನಿರ್ಗಮನ ದ್ವಾರ ಇರುತ್ತಲ್ಲ, ಆ ಎಮರ್ಜೆನ್ಸಿ ಎಕ್ಸಿಟ್ ಸೂಕ್ತವಾಗಿ ನಿರ್ವಹಿಸ್ತಾ ಇದೆಯಾ? ಜೊತೆಗೆ ಅದಕ್ಕೊಂದು ಪ್ಯಾನಿಕ್ ಬಟನ್, ತುರ್ತು ನಿರ್ಗಮನ ದ್ವಾರದ ಬಳಿ ಗಾಜು ಹೊಡೆಯೋದಕ್ಕೆ ಬಳಸುವಂತಹ ಸುತ್ತಿಗೆಗಳಿರುತ್ತಲ್ಲ, ಅದನ್ನ ಸುಸ್ಥಿತಿಯಲ್ಲಿಡೋದಕ್ಕೆ ತಯಾರಿ ಆಗ್ತಾ ಇದೆ. ಹಾಗೆ ಬಸ್ಗಳಲ್ಲಿ ಪ್ರಯಾಣಿಕರು ತುರ್ತು ಸಂದರ್ಭದಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕು, ಆ ನಿಯಮಗಳ ಬಗ್ಗೆ ಕೂಡ ಸ್ಪಷ್ಟವಾದಂತಹ ಸೂಚನೆ ಕೊಡೋದಕ್ಕೆ ಈಗ ನಿಗಮ ಚಿಂತನೆ ನಡೆಸ್ತಾ ಇದೆ. FDSS ಅಳವಡಿಕೆಯಾಗಿರೋದು ಎಂಜಿನ್ ಮತ್ತು ಪ್ರಯಾಣಿಕರ ವಿಭಾಗಗಳಲ್ಲಿ ಈ ಆಟೋಮ್ಯಾಟಿಕ್ ಫೈರ್ ಡಿಟೆಕ್ಷನ್ ಅಂಡ್ ಸಪ್ರೆಷನ್ ಸಿಸ್ಟಮ್ ಇರುತ್ತಲ್ಲ, FDSS, ಅದನ್ನು ಅಳವಡಿಸೋದನ್ನು ಕಡ್ಡಾಯಗೊಳಿಸಲಾಗಿದೆ. ಹಾಗಾಗಿ ಸದ್ಯ ಪಲ್ಲಕ್ಕಿ ಹಾಗೂ ಅಂಬಾರಿ ಶ್ರೇಣಿಯ ಈ ಐಷಾರಾಮಿ ಬಸ್ಗಳಲ್ಲಿ ಈ ಬೆಂಕಿ ಪತ್ತೆ ನಿರೋಧಕ ವ್ಯವಸ್ಥೆ ಅಂದರೆ FDSS ತಂತ್ರಜ್ಞಾನವನ್ನು ಬಳಸಲಾಗ್ತಾ ಇದೆ ಅಂತ ನಿಗಮ ತಿಳಿಸ್ತಾ ಇದೆ. ಇದರಿಂದಾಗಿ ಅಗ್ನಿ ಅವಘಡ ಸಂಭವಿಸಿದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಸೂಚನೆ ಸಿಗುತ್ತೆ. ಹಾಗಾಗಿ ಪ್ರಯಾಣಿಕರು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಭಾರೀ ಸಹಕಾರಿಯಾಗುತ್ತೆ. ಇನ್ನು ತಪಾಸಣೆ ಅಭಿಯಾನ ಕೂಡ ನಡೆದಿದೆ. ಕರ್ನಾಟಕ ಸರ್ಕಾರ ಎಲ್ಲಾ ಖಾಸಗಿ ಬಸ್ಗಳ ಸುರಕ್ಷತಾ ತಪಾಸಣೆಗೆ ಆದೇಶ ಕೊಟ್ಟಿದೆ. ತುರ್ತು ನಿರ್ಗಮನ, ಅಗ್ನಿಶಾಮಕ ಉಪಕರಣಗಳ ಲಭ್ಯತೆ ಸರಿ ಇದೆಯಾ ಪರಿಶೀಲಿಸಲಾಗ್ತಾ ಇದೆ. ಜೊತೆಗೆ ಚಾಲಕರಿಗೆ ವಿಶ್ರಾಂತಿ ಕೊಡೋದು ಬಹಳ ಪ್ರಮುಖ. ದೀರ್ಘ ಪ್ರಯಾಣ ಅಂದರೆ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಚಾಲನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಚಾಲಕರಿಗೆ ಸರಿಯಾದಂತಹ ರೆಸ್ಟ್ ಕೊಡಬೇಕಾಗತ್ತೆ. ಹಾಗೆ ಅತಿ ವೇಗವಾಗಿ ಏನಾದರೂ ಅವರು ಚಾಲನೆ ಮಾಡ್ತಾ ಇದ್ದಾರೆ, ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ತಡೆಯೋದಕ್ಕೆ GPS ಮೂಲಕ ನಿಗಾ ಇರಿಸಲಾಗುತ್ತೆ. ಹಾಗಾದರೆ ನಿಗಾ ಹೇಗಿರುತ್ತೆ? ಒಂದು, ಈ ಡ್ಯಾಶ್ ಕ್ಯಾಮೆರಾಗಳಿಂದ ಚಾಲನೆ ಮೇಲೆ ನಿಗಾ ಇರಿಸಬಹುದು. ರಾತ್ರಿ ವೇಳೆ ಚಾಲಕರ ಚಾಲನೆ ಸಾಮರ್ಥ್ಯ ಹೇಗಿದೆ ಅದರ ಪತ್ತೆಗೆ ಇದು ಬಹಳ ಸಹಕಾರಿಯಾಗುತ್ತೆ. ಅವರ ಚಲನವಲನ ಗಮನಿಸಿ ಚಾಲಕರಿಗೆ ಸೂಕ್ತವಾದಂತಹ ಗೈಡೆನ್ಸ್ ಕೊಡಬಹುದು. ಜೊತೆಗೆ ಎಲ್ಲ ಕ್ಯಾಮೆರಾ ಇರೋದ್ರಿಂದ ಚಾಲಕರು ಕೂಡ ಸದಾ ಅಲರ್ಟ್ ಆಗಿರೋದಕ್ಕೆ ಇದೊಂದು ಪ್ರೇರೇಪಣೆಯಾಗುತ್ತೆ. ಇತ್ತೀಚೆಗೆ ಸೇರ್ಪಡೆಯಾಗಿರುವಂತಹ ಅಂಬಾರಿ ಉತ್ಸವ, ಐರಾವತ ಕ್ಲಬ್ ಕ್ಲಾಸ್, ಜೊತೆಗೆ ಪಲ್ಲಕ್ಕಿ ಬಸ್ಗಳಲ್ಲಿ ಮುಂಭಾಗದ ರಸ್ತೆಯನ್ನು ವೀಕ್ಷಿಸುವಂತಹ ಡ್ಯಾಶ್ ಕ್ಯಾಮೆರಾ, ಬಸ್ಸಿನ ಒಳಗಿನ ಚಟುವಟಿಕೆ ಗಮನಿಸೋದಕ್ಕೆ CC ಕ್ಯಾಮೆರಾ, ಚಾಲಕರ ವರ್ತನೆಯನ್ನು ಗಮನಿಸೋದಕ್ಕೆ ಕೆಲವು ಬಸ್ಗಳಲ್ಲಿ ಚಾಲಕನ ಕಡೆಗೆ ಮುಖ ಮಾಡಿರುವಂತಹ ಕ್ಯಾಮೆರಾ ಕೂಡ ಅಳವಡಿಸಲಾಗ್ತಾ ಇದೆ. ಇದು ಚಾಲಕರು ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಬಳಸ್ತಾ ಇದ್ದಾರಾ, ಅವರಿಗೇನಾದರೂ ನಿದ್ರೆ ಬಂದ್ಬಿಡ್ತಾ ಇದೆಯಾ, ಇದೆಲ್ಲ ಪತ್ತೆ ಹಚ್ಚೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಈ ಡ್ಯಾಶ್ ಕ್ಯಾಮ್ರಾದ ಪ್ರಯೋಜನ, ಅದರಿಂದ ಅಪಘಾತಗಳನ್ನ ತಡೆಯೋದಕ್ಕೆ ಅಥವಾ ಅಪಘಾತಗಳ ಆದಂಥ ಸಂದರ್ಭದಲ್ಲಿ ಅದು ಹೇಗಾಯಿತು ಅನ್ನೋದರ ವಿಶ್ಲೇಷಣೆ ಮಾಡೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಅಪಘಾತ ಸಂಭವಿಸಿದಾಗ ತಪ್ಪು ಯಾರದ್ದು ಅನ್ನೋದು ಸ್ಪಷ್ಟ ಆಗುತ್ತೆ. ಇದು ವಿಮೆ ಕ್ಲೇಮ್ ಮಾಡೋದಕ್ಕೆ, ಕಾನೂನು ಪ್ರಕ್ರಿಯೆಗಳಿಗೂ ಕೂಡ ದೊಡ್ಡದಾದಂತಹ ಪ್ರೂಫ್ ಆಗುತ್ತೆ, ಪುರಾವೆಯಾಗತ್ತೆ. ಹಾಗೆ ಸುಳ್ಳು ದೂರುಗಳು ಬಂದರೆ ಅದನ್ನು ತಡೆಯೋದಕ್ಕೆ ಸಹಕಾರಿ. ಸಾರ್ವಜನಿಕರಿರಲಿ ಅಥವಾ ಇತರ ವಾಹನ ಸವಾರರಿರಲಿ, ಅವರು ಚಾಲಕರ ಮೇಲೆ ಸುಳ್ಳು ಆರೋಪ ಏನಾದರೂ ಮಾಡಿದ್ರೆ ಈ ಕ್ಯಾಮ್ರಾ ದೃಶ್ಯ ಇಟ್ಕೊಂಡು ಸತ್ಯವನ್ನು ಹೊರಗಿಡಬಹುದು. ಹಾಗೇನೆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದಕ್ಕೆ ಚಾಲಕರಿಗೆ ಕ್ಯಾಮ್ರಾ ಕಣ್ಗಾವಲಿರೋದ್ರಿಂದ ಚಾಲಕರು ಅತಿ ವೇಗವಾಗಿ ಚಲಾಯಿಸೋದಕ್ಕಾಗಲ್ಲ, ಅಜಾಗರೂಕತೆಯಿಂದ ಚಾಲನೆ ಮಾಡೋದನ್ನು ಕಡಿಮೆ ಮಾಡಬಹುದು, ಅವರಲ್ಲಿ ಡಿಸಿಪ್ಲಿನ್ ತರಬಹುದು. ಹಾಗೇನೆ ಇತ್ತೀಚಿನ ತಂತ್ರಜ್ಞಾನ ಏನಿದೆ, ADAS ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್, KSRTC ತನ್ನ ಪ್ರೀಮಿಯಂ ಬಸ್ಗಳಲ್ಲಿ ಈ ADAS ತಂತ್ರಜ್ಞಾನವನ್ನು ಪರಿಚಯಿಸ್ತಾ ಇದೆ. ಇದು ಜಸ್ಟ್ ಕ್ಯಾಮ್ರಾ ಅಲ್ಲ, ಅದಕ್ಕಿಂತ ಮುಂದುವರೆದಂತಹ ಒಂದು ವ್ಯವಸ್ಥೆ. ಬಸ್ ಯಾವುದಾದ್ರೂ ವಸ್ತುವಿಗೆ ಡಿಕ್ಕಿಯಾಗುವಂತಹ ಸಂಭವ ಇದ್ರೆ ಚಾಲಕರಿಗೆ ಒಂದು ಮುನ್ಸೂಚನೆ ಸಿಗುತ್ತೆ. ಹಾಗಾಗಿ ಚಾಲಕ ಅಜಾಗರೂಕತೆಯಿಂದ ಏನಾದರೂ ಲೇನ್ ಬದಲಿಸ್ಬಿಟ್ರೆ ಅವನಿಗೊಂದು ಎಚ್ಚರಿಕೆ ಕೊಡುತ್ತೆ. ಇದು ಅಪಘಾತಗಳನ್ನ ತಪ್ಪಿಸೋದಕ್ಕೆ ಭಾರಿ ಸಹಕಾರಿಯಾಗುತ್ತೆ.
ಸಾರ್ವಜನಿಕರ ಸುರಕ್ಷತೆ, ಬಸ್ಸಿನ ಒಳಗೆ ಅಳವಡಿಸಿರುವಂತಹ ಸಿಸಿ ಕ್ಯಾಮೆರಾ, ಮಹಿಳಾ ಪ್ರಯಾಣಿಕರ ಸುರಕ್ಷತೆಗೆ, ಬಸ್ನಲ್ಲಿ ನಡೆಯುವಂತಹ ಕಳ್ಳತನ ತಡೆಯೋದಕ್ಕೆ ಸಾಕಷ್ಟು ಸಹಕಾರಿಯಾಗುತ್ತೆ. ಈ ದೃಶ್ಯಗಳನ್ನು ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯಿಂದಲೇ ಮೇಲ್ವಿಚಾರಣೆ ಮಾಡುವಂತಹ ವ್ಯವಸ್ಥೆ ಕೂಡ ಜಾರಿಯಲ್ಲಿದೆ. ಒಟ್ಟಾರೆ ಈ ಎಲ್ಲ ವ್ಯವಸ್ಥೆಗಳು ಕೂಡ ಸಮರ್ಪಕವಾಗಿ ಆದಲ್ಲಿ ಆಗಬಹುದಾದಂತಹ ಅನಾಹುತವನ್ನ, ಅವಘಡವನ್ನ ತಪ್ಪಿಸಬಹುದು. ಪ್ರಯಾಣಿಕರ ಸುರಕ್ಷತೆಗೆ ಇದು ಬಹಳ ದೊಡ್ಡದಾದಂತಹ ಕೊಡುಗೆಯಾಗುತ್ತೆ. ನಮಸ್ಕಾರ.